ಹೊಳೆನರಸೀಪುರ ಪಟ್ಟಣದ ಬಯಲು ರಂಗಮಂದಿರ ಆವರಣದಲ್ಲಿ ಭಾನುವಾರ ಸಂಜೆ ಲೋಕಸಭಾ ಸದಸ್ಯ ಶ್ರೇಯಸ್ ಎಂ ಪಟೇಲ್ ಉಪಸ್ಥಿತಿಯಲ್ಲಿ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ವತಿಯಿಂದ ಆಳ್ವಾಸ್ ಸಾಂಸ್ಕೃತಿಕ ವೈಭವ ತಂಡದ 350ಕ್ಕೂ ಹೆಚ್ಚು ಕಲಾವಿದರು ಯೋಗ ಹಾಗೂ ವಿವಿಧ ಪ್ರಕಾರದ ನೃತ್ಯಗಳನ್ನು ಪ್ರದರ್ಶಿಸಿ ಪ್ರಶಂಸೆಗೆ ಪಾತ್ರರಾದರು. ಲೋಕಸಭಾ ಸದಸ್ಯ ಶ್ರೇಯಸ್ ಎಂ ಪಟೇಲ್ ಅವರ ಪ್ರಾಯೋಜಕತ್ವದಲ್ಲಿ ಪಟ್ಟಣದ ಬಯಲು ರಂಗಮಂದಿರ ಆವರಣದಲ್ಲಿ ಮೂಡಬಿದರೆ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಆಳ್ವಾಸ್ ಸಾಂಸ್ಕೃತಿಕ ವೈಭವ ತಂಡದ 350ಕ್ಕೂ ಹೆಚ್ಚು ಕಲಾವಿದರು ಪ್ರದರ್ಶಿಸಿದ ಯೋಗ ಹಾಗೂ ವಿವಿಧ ಪ್ರಕಾರದ ನೃತ್ಯಗಳನ್ನು ನೋಡಿದ ಕಲಾಸಕ್ತರು ಹಾಗೂ ಸಾರ್ವಜನಿಕರು ಸಂಸದರ ಕಾರ್ಯವನ್ನು ಮುಕ್ತಕಂಠದಿಂದ ಪ್ರಶಂಸಿಸುವ ಜೊತೆಗೆ ನೋಡುಗರ ಕಣ್ಮನ ತಣಿಸಿತು ಮತ್ತು ಕಲಾವಿದರ ಅನ್ಯೋನ್ಯತೆ ಹಾಗೂ ನೈಪುಣ್ಯತೆಯನ್ನು ಸಾರ್ವಜನಿಕರು ಅಭಿನಂದಿಸಿದರು. ಸಂಸದ ಶ್ರೇಯಸ್ ಎಂ ಪಟೇಲ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡುತ್ತಾ, ಇತ್ತೀಚಿನ ದಿನಗಳಲ್ಲಿ ಕಲೆ, ಸಾಹಿತ್ಯ ಹಾಗೂ ಭಾರತೀಯ ಸಂಸ್ಕೃತಿಯ ಪಾಲನೆ ಮರೀಚಿಕೆಯಾಗುತ್ತಿದೆ. ಆದ್ದರಿಂದ ಪೂರ್ವಿಕರು ಹಾಕಿಕೊಟ್ಟ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕಲೆ, ಸಾಹಿತ್ಯ ಹಾಗೂ ಇತರೆ ವಿಷಯಗಳನ್ನು ಭಾರತೀಯರಾದ ನಾವುಗಳು ಮುಂದಿನ ಪೀಳಿಗೆಗೆ ಉಳಿಸಿ ಬೆಳೆಸುವ ಕಾರ್ಯ ಮತ್ತು ಜವಾಬ್ದಾರಿ ನಿರ್ವಹಿಸಬೇಕಿದೆ. ಈ ನಿಟ್ಟಿನಲ್ಲಿ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಮುಖ್ಯಸ್ಥರಾದ ಮೋಹನ್ ಆಳ್ವ ಅವರು ಕಲೆ, ಭಾರತೀಯ ಸಂಸ್ಕೃತಿ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ನಿಸ್ವಾರ್ಥತೆಯಿಂದ ರಾಜ್ಯಾದ್ಯಂತ ನೀಡುತ್ತಿರುವ ಆಳ್ವಾಸ್ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ ಮಹತ್ವದ್ದಾಗಿದೆ ಮತ್ತು ನಾವುಗಳು ಸಹ ಈ ರೀತಿಯ ಕಾರ್ಯಕ್ರಮಗಳನ್ನು ಅಭಿನಂದಿಸುವ ಜೊತೆಗೆ ಅರ್ಥೈಸಿಕೊಂಡು ಸಂಸ್ಕೃತಿಯ ಪಾಲನೆಯನ್ನು ಜೀವನದಲ್ಲಿ ರೂಢಿಸಿಕೊಂಡು ಮುನ್ನಡೆಯೋಣವೆಂದು ಕರೆಕೊಟ್ಟರು. ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಮುಖ್ಯಸ್ಥರಾದ ಮೋಹನ್ ಆಳ್ವ ಅವರು ಮಾತನಾಡಿ, ಸಾಂಸ್ಕೃತಿಕ ಬದುಕಿನ ಮೂಲಕ ನಾವುಗಳು ಒಗ್ಗಟ್ಟಾಗಬೇಕು, ಜಿಲ್ಲೆಗಳ ನಡುವೆ ಇರುವ ಕಂದಕ ದೂರವಾಗಬೇಕು, ಮನೋರಂಜನೆ ನೀಡುವ ಜೊತೆಗೆ ಉತ್ತಮ ಸಂದೇಶ ನೀಡಬೇಕು ಎಂಬ ಉದ್ದೇಶದಿಂದ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ದೇಶದಲ್ಲಿ 52 ಕೋಟಿ ಯುವಜನತೆಯ ಸಂಪತ್ತು ಇದ್ದು ಹೆಚ್ಚು ಸಂಪದ್ಭರಿತವಾದ ಜಾತ್ಯತೀತ ದೇಶದಲ್ಲಿ ಬದಲಾವಣೆಗಳನ್ನು ಕಂಡಿದ್ದರೂ ವಿದ್ಯಾವಂತರು ಹೆಚ್ಚುತ್ತಿದ್ದರೂ ಸಂಕುಚಿತ ಮನೋಭಾವ ಹೆಚ್ಚುತ್ತಿದೆ. ಸಾಮರಸ್ಯದ ಹಾಗೂ ಅನ್ಯೋನ್ಯತೆಯ ಬದುಕು ರೂಢಿಸಿಕೊಳ್ಳಬೇಕಿದೆ. ಈ ನಿಟ್ಟಿನಲ್ಲಿ ಎಲ್ಲರಲ್ಲಿಯೂ ಸಾಮರಸ್ಯದ ಜೀವನ ರೂಪಿಸುವಲ್ಲಿ ಸಾಂಸ್ಕೃತಿಕ ಕ್ರಿಯೆಯಿಂದ ಮಾತ್ರ ಸಾಧ್ಯವಾಗಿದೆ ಎಂದು ತಿಳಿಸಿ ಸುದೀರ್ಘವಾಗಿ ಮಾತನಾಡಿದರು. ನಾನು ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿದವನಲ್ಲ ಹಾಗೂ ರಾಜಕೀಯ ಉದ್ದೇಶ ಹಾಗೂ ವ್ಯಾಪಾರ ಮನೋಭಾವದಿಂದ ಇಲ್ಲಿಗೆ ಬಂದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಆಳ್ವಾಸ್ ಸಾಂಸ್ಕೃತಿಕ ವೈಭವ ತಂಡದ ಕಲಾವಿದರುಗಳು ಸಾಂಸ್ಕೃತಿಕ ವೈಭವದ ವೇಳೆ ಕಲಾತ್ಮಕ ಯೋಗ, ಶಾಸ್ತ್ರೀಯ ನೃತ್ಯ, ಆಂಧ್ರದ ಜಾನಪದ, ಬಂಜಾರ ನೃತ್ಯ, ದಾಂಡಿಯಾ, ಮಲ್ಲಕಂಬ ಹಾಗೂ ರೋಪ್ ಕಸರತ್ತು, ಸೃಜನಾತ್ಮಕ ನೃತ್ಯ, ಕಥಕ್ ನೃತ್ಯ, ಪುರಾಲಿಯ ಸಿಂಹ ನೃತ್ಯ, ಯಕ್ಷಗಾನ, ಬೊಂಬೆ ವಿನೋದಾವಳಿ ಪ್ರದರ್ಶನದ ಪ್ರಾರಂಭದಿಂದ ಕೊನೆಯ ತನಕ ಸಾವಿರಾರು ಕಲಾಭಿಮಾನಿಗಳು ಕೊರೆಯುವ ಚಳಿಯಲ್ಲೂ ತನ್ಮಯತೆಯಿಂದ ಕಾರ್ಯಕ್ರಮ ವೀಕ್ಷಿಸಿ ಸಂಸದರ ಕಾರ್ಯವನ್ನು ಮುಕ್ತಕಂಠದಿಂದ ಪ್ರಶಂಸಿಸುವ ಜೊತೆಗೆ ಕಲಾವಿದರ ಸಮಯಪ್ರಜ್ಞೆ ಹಾಗೂ ನೈಪುಣ್ಯತೆಯನ್ನು ಅಭಿನಂದಿಸಿದರು. ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ವಿದ್ಯಾರ್ಥಿಗಳು ಪ್ರಾರ್ಥಿಸಿದರು. ಎಚ್.ಟಿ. ಲಕ್ಷ್ಮಣ ಸ್ವಾಗತಿಸಿದರು. ಜಾವಗಲ್ ಪ್ರಸನ್ನ ಅವರು ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು.
ಸಂಸ್ಕೃತಿಯನ್ನ ನಾವು ಎತ್ತಿ ಹಿಡಿಯುವಂತ ಕೆಲಸವನ್ನ ಮಾಡಬೇಕು. ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಕಲೆ, ಸಂಸ್ಕೃತಿ, ಸಾಹಿತ್ಯ ಅನ್ನೋದು ಮರೀಚಿಕೆ ಆಗ್ತಾ ಇದೆ. ಹಾಗಾಗಿ ಅದನ್ನ ಮುಂದೆ ನಮ್ಗೆ ಹಾಕೊಟ್ಟಿರುವಂತಹ ಪೂರ್ವಜರು ಹಾಕೊಟ್ಟಿರುವಂತಹ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು, ಕಲೆ ವಿಷಯದಲ್ಲಾಗಿರ್ಬೋದು, ಮುಂದೆ ತಗೊಂಡು ಹೋಗುವಂತಹ ಜವಾಬ್ದಾರಿ ನಾಗರಿಕರಾಗಿ, ಪ್ರಜೆಯಾಗಿ, ದೇಶದ ಪ್ರಜೆಯಾಗಿ ನಮ್ಮೆಲ್ಲರ ಜವಾಬ್ದಾರಿಯಾಗಿರ್ತದೆ. ಅದನ್ನ ನಾವೆಲ್ಲ ಮುಂದುವರಿಸುವ ಕೆಲಸವನ್ನ ಮಾಡೋಣ. ಜೊತೆಗೆ ನಮ್ಮ ಬರುವಂತಹ ಮುಂದಿನ ಪೀಳಿಗೆಗೆ ಸಹ ಈಗ ಹೇಳುವಂತ ಕೆಲಸವನ್ನ ಮಾಡೋಣ. ಅದನ್ನ ಇವತ್ತು ನಮ್ಮ ಆಳ್ವಾಸ್ ಸಂಸ್ಥೆಯವರು, ನಮ್ಮ ಮೋಹನ ಆಳ್ವಾರ್ ಮಾಡಿದ್ದಾರೆ. ಅವರ ಈ ಒಂದು ಹೋರಾಟ ಅಂತಾನೆ ಹೇಳ್ಬೋದು. ಈ ಒಂದು ಹೋರಾಟ ಏನು ಪ್ರತಿ ತಾಲೂಕಿಗೆ ಹೋಗಿ ಈ ಒಂದು ಅವ್ರು ಯಾವುದೇ ರೀತಿಯ ವೈಯಕ್ತಿಕ ಆಸೆ ಇಲ್ಲದೆ ಪ್ರತಿ ತಾಲೂಕಿನಲ್ಲಿ ಏನಕ್ಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾವು ಅರ್ಥ ಮಾಡ್ಕೊಬೇಕು ಕಲೆ, ಸಂಸ್ಕೃತಿ, ಸಾಹಿತ್ಯ ಮತ್ತೆ ಅವ್ರು ಕೊಡುವಂತಹ ಬೆಲೆ, ಅವ್ರು ಇಟ್ಟುವಂತಹ ಅಭಿಮಾನ. ಅದಕ್ಕೆಲ್ಲ ನಾವು ಖಂಡಿತ ಜೋರ ಚಪ್ಪಾಳೆ ತಟ್ಟೋಣ ಮೋಹನ್ ಆಳ್ವ ಸರ್ ಅವರಿಗೆ. ಹಾಗಾಗಿ ಇವತ್ತು ನಾವು ಜಾಸ್ತಿ ಮಾತಾಡೋದು ಕಾರ್ಯಕ್ರಮ ನನ್ನಿಂದಲೂ ಸಹ ತಡವಾಗಿದೆ. 6 ಗಂಟೆಗೆ ಕಾರ್ಯಕ್ರಮ ಶುರುವಾಗಿಬಿಟ್ಟಿತ್ತು. ಇವತ್ತು ಕಾರ್ಯಕ್ರಮ ಪಟ್ಟಿ ಜಾಸ್ತಿ ಇರೋದ್ರಿಂದ ನಾನು ಸಹ ತಡವಾಗಿ ಬಂದೆ, ಅದಕ್ಕೂ ಸಹ ಕ್ಷಮೆಯನ್ನು ಯಾಚಿಸ್ತಾ, ನಾವು ಅದ್ಭುತವಾದಂತಹ ಕಾರ್ಯಕ್ರಮ ನೆನ್ನೆ ನಮ್ಮ ಅರ್ಕಲ್ಗೂಡಲ್ಲಿ ಜನತೆ ಹೇಳ್ತಿದ್ರು, ಅದ್ಭುತವಾದಂತಹ ಕಾರ್ಯಕ್ರಮ ಸರ್. ನೀವು ಕೊನೆ ಪ್ರಪ್ರಥಮವಾಗಿಂದ ಹಿಡಿದು ಕೊನೆವರೆಗೂ ಈ ಕಾರ್ಯಕ್ರಮವನ್ನು ನೋಡಿ ಮನರಂಜನೆ ಆಗಿರ್ತದೆ ಅಂತ. ಹಾಗಾಗಿ ಈ ಒಂದು ಮನರಂಜನೆ ರಸದೌತಣನ ನೀವೆಲ್ಲ ಸವಿತೀರಿ ಅಂತ ಭಾವಿಸ್ತಾ, ಎಲ್ಲ ನಾಗರಿಕ ಬಂಧುಗಳಿಗೆ ಈ ಒಂದು ಆಳ್ವಾಸ್ ನುಡಿಸಿರಿಯವರ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನ ಸಹ ಕೋರುತ್ತಾ, ನಾವೆಲ್ಲ ಕಲೆ ಸಂಸ್ಕೃತಿಗೆ ಗೌರವ ಕೊಡೋಣ, ಅವು ಕೊಡುವಂತಹ ಗೌರವಕ್ಕೆ ನಾವು ಪಾತ್ರರಾಗೋಣ ಅಂತ ಹೇಳ್ತಾ, ಇವತ್ತು ಮೋಹನ್ ಸಹ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಿದ್ದಾರೆ. ಅವರಿಗೆ ಬರುವಂತಹ ಆಯುರಾರೋಗ್ಯ ಕೊಟ್ಟು ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಈ ಕಾರ್ಯಕ್ರಮ ನಾವೆಲ್ಲ ಮನೋರಂಜನೆ ಪಟ್ಟು, ಮತ್ತೆ ಏನು ಈ ಕಾರ್ಯಕ್ರಮದ ಮುಖ್ಯ ಧ್ಯೇಯ ಮತ್ತೆ ಕಾರ್ಯಕ್ರಮದಲ್ಲಿ ಒಂದು ಅರ್ಥ ಇರ್ತದೆ, ಅದನ್ನ ನಾವು ನಮ್ಮ ಜೀವನದಲ್ಲಿ ರೂಢಿಸ್ಕೊಳ್ಳುವಂತ ಕೆಲಸವನ್ನ ಮಾಡೋಣ ಅಂತ ಹೇಳ್ತಾ, ನನ್ನ ಕರೆಸಿ ಕಾರ್ಯಕ್ರಮವನ್ನ ನಾನು ಶುರು ಮಾಡಿ ಅಂದ್ರೂ ಸಹ ನಮ್ಮ ಜಾವಗಲ್ ಪ್ರಸನ್ನ ನೀವು ಬರಲೇಬೇಕು ಅಂತ ಹೇಳಿ ಕಾರ್ಯಕ್ರಮವನ್ನ ತಡವಾಗಿ ಬಂದು ಅದಕ್ಕೆ ಕ್ಷಮೆಯನ್ನು ಯಾಚಿಸ್ತಾ, ಕಾರ್ಯಕ್ರಮಕ್ಕೆ ಆಧಾರವಾಗಿ ಸ್ವಾಗತಿಸಿದಂತ ಎಲ್ಲ ಆಯೋಜಕರಿಗೆ, ನಮ್ಮ ಆಳ್ವಾಸ್ ವಿದ್ಯಾಸಂಸ್ಥೆ ಎಲ್ಲ ಅಧಿಕಾರ ಮತ್ತು ಅಧಿಕಾರಿತರ ಎಲ್ಲ ವರ್ಗದ ಶಿಕ್ಷಕರು ಹಾಗೂ ಎಲ್ಲ ಬೋಧಕರು, ಜೊತೆಗೆ ನಮ್ಮ ಕಲಾವಿದರು ಏನು ಇವತ್ತು ಬಂದು ಅದ್ಭುತವಾದಂತಹ ಕಲೆಯನ್ನು ನಿಮ್ಮ ಮುಂದೆ ಪ್ರದರ್ಶಿಸ್ತಾರೆ, ಅವರಿಗೆ ನಾವು ಮೊದಲನೇದಾಗಿ ಗೌರವವಾದಂತಹ ಚಪ್ಪಾಳೆಯನ್ನು ನಾವು ತರಬೇಕು. ಯಾಕಂತ ಹೇಳಿದ್ರೆ ಪ್ರತಿ ರಾಜ್ಯದ ಮೂಲೆಯಿಂದಲೂ ಇವತ್ತು ನಾವು ಈ ಒಂದು ಸಂಸ್ಕೃತಿ ಕಾರ್ಯಕ್ರಮವನ್ನು ನೋಡ್ತೀವಿ. ಆಯಾ ಜಿಲ್ಲೆ, ಆಯಾ ರಾಜ್ಯದಲ್ಲಿ ಏನೇನು ಸಾಂಸ್ಕೃತಿಕ ಕಾರ್ಯಕ್ರಮ, ಕಲೆ ಯಾವ ರೀತಿ ಅನ್ನೋದನ್ನ ಇವತ್ತು ತಿಳಿಯುವಂಥ ಕೆಲಸವನ್ನು ಮಾಡ್ತಾರೆ. ನಾವು ಅದನ್ನೆಲ್ಲ ನೋಡುವಂಥ ಭಾಗ್ಯ ನಮಗೆ ಸಿಕ್ಕಿದೆ, ಅದು ನಮ್ಮ ಅದೃಷ್ಟ. ನಾವು ಯಾವುದೋ ಜನ್ಮದ ಪುಣ್ಯ ಅಂತ ಭಾವಿಸ್ತೀನಿ. ಇವತ್ತು ಇಡೀ ದೇಶಾದ್ಯಂತ ಇರುವಂತಹ ಮೂಲಗಳಿರುವಂತಹ ಕಲೆ ಸಂಸ್ಕೃತಿಯನ್ನು ನಾವು ಅನಾವರಣ ಮಾಡಲಿಕ್ಕೆ ಹೊಡೆಯುವಂತಹ ಮೋಹನ ಅವರು ಸಹ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಬಂದು 3 ಗಂಟೆ ಕಾಲ ನಡೆಯುವ ಆ ಸಾಂಸ್ಕೃತಿಕ ಕಾರ್ಯಕ್ರಮ ಎಂದೂ ತಾವುಗಳು ನನ್ನ ಮೇಲೆ ಸಂಶಯ ಇಟ್ಕೋಬೇಕು. ಮಾನ್ಯ ಸಂಸದರು ಅದನ್ನು ಸ್ಪಷ್ಟವಾಗಿ ಹೇಳಿದರು. ನಾನು ಯಾವುದೇ ರಾಜಕೀಯ ಉದ್ದೇಶದಿಂದ ಮೂಡುಬಿದಿರೆಯಿಂದ ಇಲ್ಲಿಗೆ ಬರುವುದಲ್ಲ, ಯಾವುದೇ ಒಂದು ವ್ಯಾಪಾರ ಮಾಡಲಿಕ್ಕಾಗಿ, ನಮ್ಮ ವಿದ್ಯಾರ್ಥಿಗಳನ್ನು ಇಲ್ಲಿಂದ ತಿಳಿದುಕೊಂಡು ಹೋಗ್ಲಿಕ್ಕಾಗಿ ನಾನು ಯಾವುದೋ ರೀತಿಯಲ್ಲಿ ಇಲ್ಲಿ ವ್ಯಾಪಾರ ಮನೋಧರ್ಮದಿಂದ ಬಂದವನಲ್ಲ. ನನಗಂತ ಅಗತ್ಯವೂ ಇಲ್ಲ. ನಾನು ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿದವನು ಅಲ್ಲ. ನಾನು ಮೂಡುಬಿದಿರೆಯಲ್ಲೇ ರಾಜಕೀಯ ಇಲ್ಲ, ಮತ್ತು ನಾನು ಇಲ್ಲಿ ಬಂದು ಯಾಕೆ ರಾಜಕೀಯ ಮಾಡಬೇಕು? ಅದೇ ರೀತಿ ಇವತ್ತು ನಮ್ಮಲ್ಲಿ 22,000 ಮಕ್ಕಳು ಇದ್ದಾರೆ. ಅದರಲ್ಲೂ 20,000 ಮಕ್ಕಳು ಇರೋದು ಹಾಸ್ಟೆಲ್ನಲ್ಲಿ. ಇವತ್ತು ನಾವು ಬರುವ ಮುಖ್ಯ ಉದ್ದೇಶವೇ ನಮ್ಮ ಇಡೀ ಒಂದು ಸಾಂಸ್ಕೃತಿಕ ಬದುಕು, ಇಡೀ ಸಾಂಸ್ಕೃತಿಕ ಬದುಕಿನ ಮುಖಾಂತರ ನಾವೆಲ್ಲರೂ ಒಟ್ಟಾಗಬೇಕು. ಜಿಲ್ಲೆಗೆ ಇರುವಂತ ಅಂತರ ಕಂದಕಗಳು ದೂರ ಆಗಬೇಕು. ಕೇವಲ ಮನರಂಜನೆ ಕೊಡೋದು ಮಾತ್ರ ಅಲ್ಲ, ಒಂದು 100 ಸಂದೇಶವನ್ನು ಕೊಡಬೇಕು ಎಂಬುದೇ ನಮ್ಮ ಮುಖ್ಯವಾದಂತಹ ಉದ್ದೇಶ. ಇದರ ಮುಖಾಂತರ ಹಲವಾರು ವಿದ್ಯಾರ್ಥಿಗಳು ಮತ್ತು ವಿದ್ಯಾಸಂಸ್ಥೆಯನ್ನು ಮುನ್ನಡೆಸಿಕೊಂಡು ಹೋಗುವವರು, ನೀವುಗಳು ಸಂಘಟಕರು ಇದರಿಂದ ಉತ್ತೇಜನಗೊಂಡು ಅಲ್ಲಲ್ಲಿ ಇಂಥ ಸಾಂಸ್ಕೃತಿಕವಂತಹ ಕಾರ್ಯಕ್ರಮ ಬಲವಾಗಿ ಆಗಬೇಕು ಎಂಬುದೇ ನಮ್ಮ ಆಶೆ. ನಮ್ಮ ದೇಶವನ್ನು ಅರ್ಥೈಸಿ, ನಮ್ಮ ದೇಶ ಎಷ್ಟು ಸುಂದರವಾದಂತಹ ದೇಶ. ಇದರಲ್ಲಿ ಮಾನವ ಸಂಪತ್ತನ್ನು ನೋಡಿದರೆ 144 ಕೋಟಿ ಜನಸಂಖ್ಯೆ ಇರುವಂತಹ ನಮ್ಮ ದೇಶ, ಜಗತ್ತಲ್ಲಿರುವಂತಹ 228 ರಾಷ್ಟ್ರದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರುವವರು ಯಾರು ಕೇಳಿದ್ರೆ ನಮ್ಮ ಭಾರತ ದೇಶದಲ್ಲಿ. ಅದರಲ್ಲೂ ಬಹಳ ಮುಖ್ಯವಾಗಿ 1ನೇ ತರಗತಿಯಿಂದ UG PG ವರೆಗೆ ಓದುವಂತ 25 ವರ್ಷದ ಕೆಳಗಿನ ಮಕ್ಕಳು ಇವತ್ತು 52 ಕೋಟಿ ಜನಸಂಖ್ಯೆ ನಮ್ಮ ದೇಶದಲ್ಲಿ ಇದೆ. ಇಂತಹ ಸಂಪತ್ತು ಇವತ್ತು ಜಗತ್ತಿನ ಯಾವ ದೇಶದಲ್ಲಿದೆ ಹೇಳಿ? ನಮ್ಮನ್ನು ದೀರ್ಘವಾಗಿ ಆಳಿದಂತ ಇಂಗ್ಲೆಂಡ್ನ ಜನಸಂಖ್ಯೆ 6.5 ಕೋಟಿ. ನಮ್ಗಿಂತ 4 ಪಟ್ಟು ದೊಡ್ಡದಿರುವಂತಹ ಆಸ್ಟ್ರೇಲಿಯಾದ ಜನಸಂಖ್ಯೆ ಇವತ್ತು 2.5 ಕೋಟಿ.
ಆದರೆ ನಮ್ಮ ಜನಸಂಖ್ಯೆ 144 ಕೋಟಿ, ಅದರಲ್ಲೂ 52 ಕೋಟಿ ಯುವ ಸಂಪತ್ತು ನಮ್ಮ ದೇಶದಲ್ಲಿರುವಂತಹ ಮಹಾ ಸಂಪತ್ತು. ಇದರ ಜೊತೆ ಇವತ್ತು ಬೇಕಾದಷ್ಟು ನಾವು ಬದಲಾವಣೆಗಳನ್ನು ಕಂಡಿದ್ದೇವೆ. ನಮ್ಮಲ್ಲಿರುವ ಅಂತರ ಕಂದಗಳು ದೂರವಾಗಿದೆ. ನಾವು ಹೆಚ್ಚು ಆರೋಗ್ಯವಂತರಾಗಿದ್ದೇವೆ. ನಾವು ಹೆಚ್ಚು ಸಬಲೀಕರಣವಾಗಿ, ನಾವೆಲ್ಲರೂ ಆರ್ಥಿಕವಾಗಿ ಬಲಾಢ್ಯವಾಗಿ, ನಮ್ಮಲ್ಲಿ ಬಹಳಷ್ಟು ವಿದ್ಯಾವಂತರಾಗ್ತಾ ಇದ್ದಾರೆ. ಆದರೆ ನಮ್ಮ ಮನಸ್ಸು ಬಹಳ ಚಿಕ್ಕದಾಗ್ತಾ ಇರ್ತದೆ. ವಿಶಾಲವಾದಂತಹ ಮನೋಧರ್ಮ ಹೋಗಿ ಸಂಕುಚಿತ ಮನೋಭಾವ ಬರ್ತಾ ಇದೆ. ನಮ್ಮ ದೇಶದಲ್ಲಿ ಯಾವತ್ತೂ ನಮ್ಮ ದೇಶವನ್ನು ಒಂದು ಜಾತಿಗೆ, ಒಂದು ಮತಕ್ಕೆ, ಒಂದು ಭಾಷೆಗೆ ಸೀಮಿತಗೊಳಿಸಲಿಕ್ಕೆ ಸಾಧ್ಯವೇ ಇಲ್ಲ. ಈ ದೇಶದಲ್ಲಿ 106 ಭಾಷೆಗಳು, 106 ಜಾತಿಗಳು, 106 ಮತಧರ್ಮಗಳಿರುವಂತಹ ದೇಶ. ಎಂದೂ ಈ ದೇಶದಲ್ಲಿ ಒಂದು ನಾವು ಸಾಮರಸ್ಯವಾದಂತಹ ಬದುಕನ್ನು ಮಾಡಬೇಕಾದ್ರೆ ನಾವು ಬಹಳಷ್ಟು ಒಬ್ಬರೊಬ್ಬರು ಅರ್ಥ ಮಾಡಿಕೊಂಡು ನಾವು ಬಹಳ ಅನ್ಯೋನ್ಯವಾಗಿ ಸಂಬಂಧ ಬೆಳಿಬೇಕು. ಎಂದೂ ನಮ್ಮಲ್ಲಿ ವೈಮನಸ್ಸು ಬರಲೇಬಾರದು. ನಾವೆಂದೂ ಸಂಘರ್ಷವನ್ನು ಮಾಡುವಂತಹ ವ್ಯಕ್ತಿಗಳೇ ಅಲ್ಲ. ನಮ್ಮ ದೇಶ ಎಂದೂ ಆಕ್ರಮಣ ಮಾಡಿದಂತಹ ದೇಶ ಅಲ್ಲ. ಆದರೆ ಆಕ್ರಮಣ ಮಾಡಿದ್ರೆ ನಾವು ಬಿಡುವವರು ನಾವಲ್ಲ. ಈ ದೃಷ್ಟಿಯಲ್ಲಿ ನಾವೆಲ್ಲರೂ ಬಹಳ ಒಳ್ಳೆಯ ಸಾಮರಸ್ಯವಾದಂತಹ ಬದುಕನ್ನು ಮಾಡಬೇಕು. ಇದಕ್ಕಾಗಿ ಇವತ್ತು ಬೇರೆ ಯಾವುದರಿಂದ ನಾವು ಒಟ್ಟಾಗಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ಸಾಂಸ್ಕೃತಿಕವಾದಂತಹ ಕ್ರಿಯೆಯಿಂದ ಮಾತ್ರ ನಾವೆಲ್ಲರೂ ಒಟ್ಟಾಗಲಿಕ್ಕೆ ಸಾಧ್ಯ. ಸಾಂಸ್ಕೃತಿಕ ರಂಗವನ್ನು ತೆಗೆದು ನೋಡಿದರೆ ನಮ್ಮ ದೇಶದಲ್ಲಿ ಮತ್ತೊಂದಿರುವ ಸಂಪತ್ತೇ ಸಾಂಸ್ಕೃತಿಕವಾದಂತಹ ಸಂಪತ್ತು. ಒಂದು ಶಾಸ್ತ್ರೀಯವಾದಂತಹ ಕಲೆಯನ್ನು ತೆಗೆದು ನೋಡಿದರೆ, ಒಂದು ನೃತ್ಯವನ್ನು ತೆಗೆದು ನೋಡಿದರೆ 8 ವಿಧದ ಶಾಸ್ತ್ರೀಯ ನೃತ್ಯಗಳು, ಅದು ಭರತನಾಟ್ಯ ಇರ್ಬೋದು, ಕುಚಿಪುಡಿ ಇರ್ಬೋದು, ಕಥಕ್ಕಲಿ ಇರ್ಬೋದು, ಕಥಕ್ ಇರ್ಬೋದು, ಮೋಹಿನಿಯಾಟ್ಟಂ ಇರ್ಬೋದು, ಸತ್ರಿಯ ನೃತ್ಯ ಇರ್ಬೋದು, ಅಥವಾ ಮಣಿಪುರ ನೃತ್ಯ ಇರ್ಬೋದು. 8 ವಿಧದ ಶಾಸ್ತ್ರೀಯ ನೃತ್ಯಗಳು. ಸಂಗೀತವನ್ನು ತೆಗೆದು ನೋಡಿದರೆ ಅದು ಕರ್ನಾಟಕ ಸಂಗೀತ, ಹಿಂದೂಸ್ತಾನ್ ಸಂಗೀತದ ಅದರಲ್ಲಿರುವಂತಹ ಒಂದು 35,000 ರಾಗಗಳನ್ನು ಕಂಡು. ಅದೇ ರೀತಿ ಪಕ್ಕವಾದ್ಯವನ್ನು ತೆಗೆದು ನೋಡಿದರೆ ಗಾಳಿವಾದ್ಯ ಇರ್ಬೋದು, ಚರ್ಮವಾದ್ಯ ಇರ್ಬೋದು, ತಂತಿವಾದ್ಯ ಇರ್ಬೋದು. ಎಷ್ಟು ವೈವಿಧ್ಯವಂತಹ ಸಾಂಸ್ಕೃತಿಕವಂತ ಶಾಸ್ತ್ರೀಯ ಚೌಕಟ್ಟು ನಮ್ಮ ದೇಶದಲ್ಲಿ ಇದೆ. ಇಂತಹ ಸಂಪತ್ತು ಜಗತ್ತಿನ ಯಾವ ದೇಶದಲ್ಲಿದೆ ಎಂಬುದನ್ನು ನಾವು ಗಮನಿಸುವ. ಅದೇ ರೀತಿ ಜಾನಪದದ ಕಲೆಯನ್ನು ತೆಗೆದು ನೋಡಿದರೆ ಜಾತಿಗನುಗುಣವಾಗಿ, ಭಾಷೆಗನುಗುಣವಾಗಿ, ಊರಿಗನುಗುಣವಾಗಿ, ಕಸುಬುಗನುಗುಣವಾಗಿ ಅದೆಷ್ಟು ವೈವಿಧ್ಯಮಯವಾದಂತಹ ಜಾನಪದದ ಕಲೆ ಇದೆಯೋ ಎಂಬುದನ್ನು ನಂಬಿಕೊಳ್ಳಿ. ಇದರಲ್ಲೂ ಕೂಡ ಇಡೀ ಜಾನಪದದ ಕಲೆಯಲ್ಲಿ ಸಂಗೀತ, ನೃತ್ಯ, ಪಕ್ಕವಾದ್ಯಗಳು ಎಷ್ಟೆಷ್ಟು ವೈವಿಧ್ಯಮಯವಾಗಿದೆ. ಇದೆಲ್ಲವೂ ನಮ್ಮ ದೇಶದ ಬಹಳ ದೊಡ್ಡ ಸಂಪತ್ತು. ಇಂತಹ ಸಂಪತ್ತು ಜಗತ್ತಿನ ಯಾವ ದೇಶದಲ್ಲೂ ಇಲ್ಲ. ಇದೆಲ್ಲವೂ ನಮಗೆ ಕಾಲಕಾಲದಲ್ಲಿ ಸುಂದರವಾದಂತಹ ಮನಸ್ಸನ್ನು ಕಟ್ಟುವ ಕೆಲಸವನ್ನು ಮಾಡುವುದೇ ಈ ಸಾಂಸ್ಕೃತಿಕವಾದಂತಹ ವಿಚಾರ ಎಂಬುದನ್ನು ನಾವು ತಿಳ್ಕೋಬೇಕು. ಇದನ್ನು ಕೂಡ ನಮ್ಮ ಜೀವಿತ ಕಾಲದಲ್ಲಿ ನಮಗಾಗಿ ಮಾತ್ರ ಅಲ್ಲ, 100 ಕಾಲ, ಸೂರ್ಯ ಚಂದ್ರನಷ್ಟು ಕಾಲ ಇದನ್ನು ಮುಂದೆ ಕೊಂಡೋಗುವಂತಹ ಅನಿವಾರ್ಯತೆ ನಮ್ಮೆಲ್ಲರ ಜವಾಬ್ದಾರಿ ಇದೆ. ಈ ದೃಷ್ಟಿಯಲ್ಲಿ ನಮ್ಮ ಒಂದು ಪ್ರಾಮಾಣಿಕವಾದಂತಹ ಪ್ರಯತ್ನ ನಮ್ಮ ಸಂಸ್ಥೆಯಲ್ಲಿ ಇವತ್ತು